ಪ್ರತಿನಿತ್ಯ ಉಪಯೋಗಿಸುವಂಥ ಎಷ್ಟೋ ಔಷಧಿಗಳು ನಮ್ಮ ದೇಹದಲ್ಲಿನ ನೀರಿನ ಅಂಶವನ್ನೇ ಹೀರ್ಬಿಡುತ್ತೆ. ಆದರೆ ನಾವೇನು ಅನ್ಕೋತೀವಿ, ಇದು ಯಾವುದೋ ಬೇರೆ ವ್ಯಾಧಿಗಿರ್ಬೋದು ಅಥವಾ ಏನೋ ಬಿಸಿಲಿಗಿರ್ಬೋದು ಅಂತ. ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ದೇಹ ನಮಗೆ ಗೊತ್ತಿಲ್ಲದೆ ಕುಗ್ಗೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದರಲ್ಲಿ ನಾವು ತಗೊಳ್ಳುವಂತಹ ಈ ಮಲಬದ್ಧತೆಗೆ ತಗೊಳ್ತೀವಲ್ಲ ಅಂಥ ಔಷಧಿಗಳು, ನೀಟಾಗಿ ಟಾಯ್ಲೆಟ್ ಹೋಗಲಿ ಅಂತ ತಗೊಳ್ಳುವಂಥ ಎಷ್ಟೋ ಔಷಧಿಗಳು ಜಾಸ್ತಿ ಓವರ್ ಡೋಸ್ ಆದಾಗ ಅದು ಡಿಸೆಂಟ್ರಿಗೆ ಗುರಿ ಮಾಡುತ್ತೆ. ಜೊತೆಗೆ ಎಷ್ಟೋ ನಮ್ಮ ಬಾಡಿಯಲ್ಲಿನ ಫ್ಲೂಯಿಡ್ಸ್ನ ಹಂಗೆ ಹೊರಗಡೆ ತೆಗೆದುಬಿಡುತ್ತೆ. ಇದರಿಂದ ನಮ್ಮ ಬಾಡಿ ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ಡಯೂರಿಟಿಕ್ಸ್ ಅಂತ ಕರಿತೀವಿ, ಫ್ಯೂರೋಸಮೈಡ್ ಅಂತ ಕರಿಬೋದು, ನೀವು ನೋಡಿರ್ಬೋದು. ಇಂಥ ಮೆಡಿಸನ್ಗಳು ಯಾವುದೇ ಈಗ ಊತ ಬಂದಿರುತ್ತಲ್ಲ, ಸ್ವಲ್ಪ ಬಲ್ಜ್ ಥರ ಮುಟ್ಟಿದ್ರೆ ಮೆತ್ತಿಗೆ ಅಂಥದಕ್ಕೆ ಈ ಥರ ಔಷಧಿಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾಕಂದರೆ ಏನಾದರೂ ಜಾಸ್ತಿ ಸೋಡಿಯಂ ನಮ್ಮ ಬಾಡಿಲಿದ್ದರೆ ಅದು ಹೋಗಲಿ ಅಂತ. ಬಟ್ ಇದು ಏನಾದರೂ ತುಂಬ ಓವರ್ ಡೋಸ್ ಆಗ್ತಾ ಹೋದರೆ ನಿಮ್ಮ ಬಾಡಿಯಲ್ಲಿನ ಕೇವಲ ಸೋಡಿಯಂ ಮಾತ್ರ ಹೊರಗಡೆ ಹಾಕೋದಿಲ್ಲ, ಎಷ್ಟೋ ಒಂದು ಫ್ಲೂಯಿಡ್ಸ್ನ ಬಾಡಿಯಿಂದ ಹೊರಗಡೆ ಹಾಕೋ ಚಾನ್ಸಸ್ ಇರುತ್ತೆ. ಇದರಿಂದ